ನಾನು ಮೊದಲೇದಾಗಿ ನಿಮಗೆ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೆ. ಯಾಕಂದರೆ ಕಳೆದ ವಿಧಾನಸಭಾ ಬೆಳಗಾವಿ ಅಧಿವೇಶನದಲ್ಲಿ ನಾನು ಮೊದಲು ಪತ್ರ ಬರೆದಿದ್ದೆ. ಏನಾಗ್ತಿತ್ತಂದ್ರೆ ಅಧ್ಯಕ್ಷರೇ, ಬೆಳಗಾವಿ ಅಧಿವೇಶನ ಅನ್ನುವಂಥದ್ದು ಕಾಟಾಚಾರಕ್ಕೆ ಆಗ್ತಾಯಿದೆ. 10 ದಿವಸದಲ್ಲಿ ಯಾವುದೇ ರೀತಿ ಚರ್ಚೆ ಆಗೋದಿಲ್ಲ. ಅದರಲ್ಲಿ ಸಭಾತ್ಯಾಗ, ಧರಣಿ, ಒಬ್ರಿಗೊಬ್ಬರು ಘರ್ಷಣೆ ಈ ರೀತಿ ಆಗಿ ತಾವೆಲ್ಲ ಸಾಕಷ್ಟು ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀರಿ. ಒಂದು ಸಲ ಪಾಪ ತಾವು ಆಡಳಿತ ಪಕ್ಷದ ಪರವಾಗಿ ಮಾಡ್ತೀರಿ, ಒಂದು ಸಲ ವಿರೋಧ ಪಕ್ಷದ ಪರವಾಗಿ ಮಾಡ್ತೀರಿ, ಕೆಲವೊಮ್ಮೆ ನ್ಯೂಟ್ರಲ್ ಆಗಿರ್ತೀರಿ. ಯಾವ್ಯಾವ ಗೇರ್ಗಳು ಎಲ್ಲಿ ಯಾವಾಗ ಹಾಕಬೇಕು ಅನ್ನೋದು ತಮಗೆ ಭಾಳ ಚೆನ್ನಾಗಿ ಗೊತ್ತಿದೆ. ಆದರೆ ಅಧ್ಯಕ್ಷರು ಏನಾಗಿದೆ ಅಂದರೆ, ತಾವೇನು ನಿರ್ಣಯ ಹೋದ ಅಧಿವೇಶನದಲ್ಲಿ ತೊಗೊಂಡ್ರಲ್ಲ, ಮೊದಲನೇ ದಿವಸದಿಂದಲೇ ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಚರ್ಚೆ ಆಗಬೇಕಂತೇಳಿ ಈ ಸಲನೂ ಮತ್ತೆ ನಾ ಪತ್ರ ಬರೆದಿದ್ದೆ. ಅಲ್ಲಿಂದ ಕಾಂಗ್ರೆಸ್ ಮತ್ತು ಬಿ ಜೆ ಪಿಯನ್ನು ಬಿಸ್ನೆಸ್ ಅಡ್ವೈಸರಿ ಕಮಿಟಿ ಒಳಗೆ ನಿರ್ಣಯ ಮಾಡಿ BSc ಅದರೊಳಗೆ ಮಾಡಿ ಇವತ್ತು ಮಂಗಳವಾರದಿಂದಲೇ ಚರ್ಚೆಗೆ ನಮಗೆಲ್ಲ ಅವಕಾಶ ಕೊಟ್ಟಿದ್ದೀವಿ. ಅದು ದುರ್ದೈವ ಏನಂದರೆ, ಭಾಳಷ್ಟು ಜನ ಉತ್ತರ ಕರ್ನಾಟಕ ಬಗ್ಗೆ ಮಾತಾಡ್ತಾರೆ. ನಾ ಇಷ್ಟೇ ನಿಮ್ಗೆ ವಿನಂತಿ ಮಾಡ್ಕೋದು, ನನಗೆ ಸ್ವಲ್ಪ ಆಯಿತು ತನಬೇಡ್ರಿ, ನಮ್ಮದು ಮೂಡ್ ಬೇರೆ ಕಡೆ ಹೋಗ್ಬಿಡ್ತಾರೆ. ತಾವು ಸಮಾಧಾನದಿಂದ ಕೂತು ಕೇಳಿದ್ರೆ ನಾ ಭಾಳ ಜಲ್ದಿ ಮುಗಿಸ್ತಿರ್ತೇನೆ. ಏನಾರ ನಾನು ಮತ್ತೆ ಗಾಡಿ ಜಾಗ್ತದೆ. ಅದಕ್ಕೆ ಅಧ್ಯಕ್ಷರೇ, ನಾ ಹೇಳೋದು ಏನಂದರೆ, ಉತ್ತರ ಕರ್ನಾಟಕ ಸುಮಾರು 69 ವರ್ಷಗಳು ಕರ್ನಾಟಕ ಏಕೀಕರಣಗೊಂಡ ನಂತರ ಯಾಕೆ ಅಭಿವೃದ್ಧಿ ಆಗಲಿಲ್ಲ? ಯಾಕೆ ಇವತ್ತು ದಕ್ಷಿಣ ಕರ್ನಾಟಕ ಅಭಿವೃದ್ಧಿ ಆಯಿತು? ಯಾಕೆ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಲಿಲ್ಲ? 69 ವರ್ಷಗಳ ಸುದೀರ್ಘವಾದಂತಹ ಒಂದು ರಾಜ್ಯ, ಭಾಷಾವಾರು ರಾಜ್ಯ ರಚನೆ ಆದಮೇಲೆ ಇವತ್ತು 2 ಭಾಗಗಳು, ಒಂದು ದಕ್ಷಿಣ ಭಾಗ, ಒಂದು ಉತ್ತರ ಭಾಗ, ಸಾಮ್ಯತೆ ಯಾಕೆ ಬರಲಿಲ್ಲ ಅನ್ನುವಂಥದ್ದು ಸಹ ಭಾಳಷ್ಟು. ಕೇವಲ ನಾವು ದಕ್ಷಿಣ ಕರ್ನಾಟಕದವರು ಅವರು ಭಾಳ ಪ್ರಭಾವಿಗಳು, ಅವರು ಬೆಂಗಳೂರಿಗೆ ಭಾಳ ಸಮೀಪಿದ್ದವರು, ಅವರು ತಮ್ಮ ಭಾಗದ ಅಭಿವೃದ್ಧಿಗಾಗಿ ಗಟ್ಟಿಯಾಗಿ ಮಾತಾಡೋಂಥವ್ರು. ಆದರೆ ಉತ್ತರ ಕರ್ನಾಟಕದಲ್ಲಿ ಹೇಳಿದ್ರಲ್ಲ ನಮ್ಮ ರಾಜು ಕಾಗೆ ಅವರು, ಆತ್ಮವಂಚನೆ ಮಾಡಿಕೊಂಡು ಎಲ್ಲೋ ನನ್ನ ಮುಂದಿನ ಸಲ ಟಿಕೆಟ್ ಕೊಡ್ತಾರೋ ಇಲ್ಲೋ, ಭಾಳ ದೊಡ್ಡ ಸಮಸ್ಯೆ ಇರೋದು ಪ್ರಾಬ್ಲಮ್ ಇದು. ಪಕ್ಷದ ವಿರುದ್ಧ ಮಾತಾಡಿಬಿಟ್ರೆ ನನ್ನ ಮಂತ್ರಿ ಮಾಡ್ತಾರೋ ಇಲ್ಲೋ, ಏನಾರು ಮಾಡಿ ನಾನು ಕೈಕಾಲು ಹಿಡಿದು ಮಂತ್ರಿಯರೇ ಆಗಬೇಕು, ನಿಗಮ ಮಂಡಳಿ ಅಧ್ಯಕ್ಷ ಆಗಬೇಕು. ಅದಕ್ಕೆ ಏನೂ ಕೆಲಸ ಮಾಡದೇ ಇದ್ದರೂ ಹೊಗಳೋದು, ಆಡಳಿತದಾಗಿದ್ದಾಗ ಹೊಗಳೋದು, ವಿರೋಧ ಪಕ್ಷದಾಗ ಟೀಕೆ ಮಾಡೋದು. ಆಡಳಿತ ಪಕ್ಷಕ್ಕೆ ಬಂದ ಮ್ಯಾಗ ವಿರೋಧ ಪಕ್ಷದಾಗ ಏನೇನು ಹೋರಾಟ ಮಾಡಿರ್ತಾರಲ್ಲ ಅದನ್ನೆಲ್ಲ ನೆನಪು ಹಾರಿ ಮತ್ತು ಅದೇ ಯಥಾಸ್ಥಿತಿ. ಹಿಂದಿನ ಸರ್ಕಾರಕ್ಕೆ ಇವ್ರಿಗೇನು ವ್ಯತ್ಯಾಸ ಇಲ್ಲ. ತಪ್ಪು ಕೇಂದ್ರ ಸರ್ಕಾರದರೇ ಇರಲಿ, ರಾಜ್ಯ ಸರ್ಕಾರದರೇ ಇರಲಿ, ತಪ್ಪೇ. ನೀವು ಹೋರಾಟ ಮಾಡ್ತೀರಿ, ಏನು ವಿರೋಧ ಪಕ್ಷದಾಗ, ನೀವೇ ಮುಖ್ಯಮಂತ್ರಿ ಆದಾಗ ನಿಮ್ಮ ಮಾತಿನ ನಾಲಿಗೆ ಬೇರೆ ಆಗ್ತದೆ. ಗಟ್ಟಿಯಾಗಿ ನಾವು ಜನಪ್ರತಿನಿಧಿಗಳು, ನಾವೆಲ್ಲ ಆ ಕಡೆ ದಕ್ಷಿಣ ಕರ್ನಾಟಕದವ್ರ ಮೇಲೆ ಹಾಕಲಿಕ್ಕೆ ನಾವು ತಯಾರಿಲ್ಲ. 69 ವರ್ಷಗಳಿಂದ ಈ ಭಾಗದಿಂದ ವಿಧಾನಸಭೆಗೆ ಆರಿಸಿ ಬಂದಿದ್ದಲ್ಲೋ, ವಿಧಾನ ಪರಿಷತ್ ಸದಸ್ಯರಿರಲಿಲ್ಲೋ, ಲೋಕಸಭಾ ಸದಸ್ಯರಿರಲಿಲ್ಲೋ, ಯಾಕೆ ಹಿಂದುಳಿತು? ಯಾಕೆ ಸಾಮ್ಯತೆಯನ್ನು ಇವತ್ತು ಆಗಲಿಲ್ಲ? ಇವತ್ತು ನೋಡ್ತಾ ಇದ್ದೀವಿ ಅಧ್ಯಕ್ಷರು, ನೀರಾವರಿ ಭಾಳ ದೊಡ್ಡ ಉತ್ತರ ಕರ್ನಾಟಕದ ಭವಿಷ್ಯ ಬದಲಾವಣೆ ಆಗಬೇಕಾದ್ರೆ ನಾವು ಏನಾದರೂ ಉತ್ತರ ಕರ್ನಾಟಕನ ಅಭಿವೃದ್ಧಿ ಮಾಡ್ತೀನಂದರೆ
10 ಕಿಲೋ ಅಕ್ಕಿಯಿಂದ ಉದ್ಧಾರ ಆಗುವುದಿಲ್ಲ. ನೀರಾವರಿ ಯೋಜನೆಗಳು ಇಡೀ ಕರ್ನಾಟಕದ 72 ಭಾಗದಷ್ಟು ಕೃಷ್ಣಾ ಕಣಿವೆ ಒಂದು ದೊಡ್ಡ ಭಾಗ ಕೃಷ್ಣೇದಾಳ. ಆದರೆ ಎಲ್ಲ ಸರ್ಕಾರಗಳು ಬಂದಾಗ ನೀವು ಬಂದಾಗ ಏನು ಮಾಡಿದ್ರಿ, ನೀವು ಬಂದಾಗ ಏನು ಮಾಡಿದ್ರಿ? ಯಾರ್ಯಾರು ಒಬ್ಬರು ಕೇಳಿ ಕೃಷ್ಣ ಕೂಗತ್ತು ಪುಕ್ಕ ಬರೆದ್ರು, ಒಬ್ಬರು ಆಲಿಮಟ್ಟಿಗೆ ಹೋಗಿದ್ದು ಕೂಡಲ ಸಂಗಮದಾಗ ಹಾನಿ ಮಾಡಿದ್ರು, ಒಬ್ಬರು ನಾನು ಮುಖ್ಯಮಂತ್ರಿ ಆದರೆ ನಾನು ಸರ್ಕಾರ ಬಂದರೆ 25,000 ಕೋಟಿ ಕೊಡ್ತೀನಿ, ರಕ್ತದಲ್ಲಿ ಬರೆದು ಕೊಡ್ತೀನಿ ಅಂತ ಒಬ್ಬ ಡೈಲಾಗ್ ಹೊಡೆದ್ರು. ಯಾರೂ ಏನೂ ಮಾಡಲಿಲ್ಲ, ರಕ್ತದಲ್ಲಿ ಬರೆದು ಕೊಡೋರು. ಈಗ ಅವರು ಇವತ್ತು ಸಮಾನತೆ ಬಗ್ಗೆ ಇಲ್ಲಿ ಭಾಷಣ ಹೊಡೆದು ಹೋದರು.